ಕಲ್ಲಂಗಡಿಯಿಂದ ಯಾವತ್ತಾದ್ರೂ ಹಲ್ವಾ ಟ್ರೈ ಮಾಡಿದ್ದೀರಾ? ಕಲ್ಲಂಗಡಿ ಹಣ್ಣಿನಿಂದ ಮಾಡಿರುವಂತ ಹಲ್ವಾ ಬನ್ನಿ ಟ್ರೈ ಮಾಡೋಣ. ಫಸ್ಟ್ ಕಲ್ಲಂಗಡಿನ ಸಣ್ಣಾಗಿ ಪೀಸ್ ಮಾಡ್ಕೊಳ್ಳೋಣ. ಆ ನಂತರ ಬೀಜಗಳನ್ನೆಲ್ಲ ತೆಗೆದು ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕಿರುವ ಕಲ್ಲಂಗಡಿಯ ಜ್ಯೂಸನ್ನು ಸೋಸ್ಕೊಳ್ಳೋಣ. ಸೋಸಿರುವ ಜ್ಯೂಸು ಈ ಥರ ಕಾಣಿಸ್ತಾ ಇದೆ. ಈಗ ಒಂದು ಕಪ್ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ, ಒಂದು ಕಪ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು. ಈಗ ಈ ಮಿಶ್ರಣವನ್ನು ಬಾಣಲೆಯಲ್ಲಿ ಹಾಕೊಳ್ಳೋಣ. ನಂತರ ಚೆನ್ನಾಗಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ತಟ್ಟೆಗೆ ತುಪ್ಪ ಹಚ್ಚಿಕೊಳ್ಳಿ. ರೆಡಿಯಾಗಿರುವ ಹಲ್ವಾ ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಮೇಲೆ ಸ್ವಲ್ಪ ಕಟ್ ಮಾಡಿರುವ ಗೋಡಂಬಿ ಬಾದಾಮಿಯನ್ನು ಹಾಕ್ಕೊಳ್ಳಿ. 1 ಗಂಟೆ ತಣ್ಣಗಾಗಲು ಬಿಡಿ. ಆ ನಂತರ ಕಟ್ ಮಾಡ್ಕೊಳ್ಳಿ. ಹಲ್ವಾ ರೆಡಿ. ತಿನ್ನಿ, ಶೇರ್ ಮಾಡಿ.